ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ ವತಿಯಿಂದ ದಾಂಡೇಲಿ ನಗರದ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿಗಳಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಉದ್ದೇಶವನ್ನು ವಿವರಿಸಿದ ಉತ್ತರ ಕರ್ನಾಟಕದ ಬೆಳಗಾವಿ ವಿಭಾಗದ ಅಧ್ಯಕ್ಷ ರೇಣುಕಾ ಬದಂ ಅವರು, ಪೊಲೀಸ್ ಇಲಾಖೆಯಲ್ಲಿ ಮಹಿಳಾ ಸಿಬ್ಬಂದಿಯವರು ಕುಟುಂಬದ ಜವಾಬ್ದಾರಿಗಳ ಜೊತೆಗೆ ತಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ನಿರ್ವಹಿಸುತ್ತಿರುವುದು ಶ್ಲಾಘನೀಯ ಎಂದರು. ಕಾರ್ಯಕ್ರಮದಲ್ಲಿ ನಗರದ ಪಿಎಸ್ಐ ಕಿರಣ್ ಪಾಟೀಲ್, ಅಮೀನ್ ಅತ್ತರ್ ಹಾಗೂ ಗ್ರಾಮೀಣ ವಿಭಾಗದ ಪಿಎಸ್ಐ ಜಗದೀಶ ಉಪಸ್ಥಿತರಿದ್ದು ಮಹಿಳಾ ಪೊಲೀಸ್ ಸಿಬ್ಬಂದಿಗಳಿಗೆ ಗೌರವ ಸನ್ಮಾನ ನೆರವೇರಿಸಲಾಯಿತು. ಯಾಕಂತಂದ್ರೆ ಹೆಣ್ಮಕ್ಳಿಗೆ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಮನೆಯಲ್ಲಿ ಗಂಡನಿಗೆ ಅಡುಗೆ ಮಾಡಬೇಕು, ಮಕ್ಕಳಿಗೆ ತತ್ತಿ ಕಟ್ಟಬೇಕು, ಅದು ಇದು ಎಲ್ಲ ನಮ್ಗೆ ಯಾವ ರೀತಿ ರೊಟೀನ್ ಕೆಲಸಗಳಿರುತ್ತೋ ಸೇಮ್ ಅದೇ ಕೆಲಸ ಅವರಿಗೂ ಸಹ ಇರುತ್ತೆ. ಆದರೂ ಸಹ ಅವರಷ್ಟು ಕೆಲಸಗಳ ಮಧ್ಯದಲ್ಲಿ ಅವರು ಮಾಡ್ತಾ ಇರುವಂತಹ ಸೇವೆಯನ್ನ ನಿಜವಾಗ್ಲೂ ನಾವು ಶ್ಲಾಘನೀಯವಾದದ್ದು. ಯಾಕೆಂತಂದ್ರೆ ಈಗಾಗಲೇ ನಾವೆಲ್ಲ ಜಾತ್ರೆಗಳಲ್ಲಿ ನಾವು ನೋಡ್ಬೋದು. ಈಗ ಮೊನ್ನೆ ಅಷ್ಟೇ ಸಿಸಿ ಜಾತ್ರೆ ಆಗುವಾಗ ಅಲ್ಲಿಯೂ ಸಹ 9 ದಿನಗಳವರೆಗೂ ಎಲ್ಲ ಮಹಿಳೆಯರು ಅವತ್ತಿನ ದಿನ ನೋಡ್ಬೇಕು. ನಾವು ಜಾತ್ರೆಗೆ ಹೋದವಾಗ ನೋಡಿದ್ವಿ, ಅಲ್ಲಿ ಸುಮಾರಷ್ಟು ಮಹಿಳಾ ಪೊಲೀಸರು ಪಾಪ ಬಿಸಿಲಲ್ಲಿ ನಿಂತ್ಕೊಂಡು ಎಲ್ಲ ಜನರನ್ನ ಒಂದು ಇದು ಮಾಡ್ತಾ, ಅವ್ರು ನಿಜವಾಗ ಕುಡಿಲಿಕ್ಕೆ ನೀರಿಗೂ ಒಂಥರ ಅವ್ರಿಗೆ ಕಷ್ಟನೇ ಇದೆ. ಆ ತರ ಒಂದು ಸಮಸ್ಯೆಯಲ್ಲಿ ನಿಂತ್ಕೊಂಡು ಮತ್ತೆ ಅಲ್ಲಿ ಪಾಪ ಬಿಸಿಲಲ್ಲಿ ನಿಂತ್ಕೊಂಡು ಅವರು ಒಂದ್ ಕಡೆ ಕೂತ್ಕೊಂಡು ಅಲ್ಲಿ ಊಟ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅದನ್ನ ನೋಡಿ ನಮ್ಗೆ ಇಷ್ಟು ಬೇಜಾರಾಯ್ತು ಅಂತಂದ್ರೆ ನಾವು ಅದೇ ಅನ್ಕೊಂಡ್ವಿ ನೋಡಿದ್ದು. ಡಿಪಾರ್ಟ್ಮೆಂಟ್ ಅವ್ರಿಗೆ ಎಷ್ಟೋ ಜನ ಅವ್ರಿಗೆ ತಗೊಂಡು ಹೇಳ್ತಾರೆ, ಬಟ್ ಅದ್ರ ಹಿಂದೆ ಅವ್ರ ಶ್ರಮ ಎಷ್ಟಿದೆ, ಅವ್ರ ಪ್ರಯತ್ನ ಎಷ್ಟಿದೆ, ಎಲ್ಲರೂ ಸರಿಯಾಗಿ ಹೋಗ್ಬೇಕು, ಜಾತ್ರೆ ಸರಿಯಾಗಿ ನಡಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರಷ್ಟು ನಿಭಾಯಿಸ್ಕೊಂಡು ಬರ್ತಾರಲ್ಲ, ಅದಕ್ಕೆ ನಿಜವಾಗ್ಲೂ ನಾವೆಲ್ಲರೂ ಎಲ್ಲ ಮಹಿಳೆಯರು, ಮಹಿಳಾ ಸಿಬ್ಬಂದಿಗಳಿಗೆ, ಪೊಲೀಸ್ ಸಿಬ್ಬಂದಿಗಳಿಗೆ ಎಲ್ಲರಿಗೂ ನನ್ನ ಹೃದಯದಿಂದ ನಿಜ. ಈ ಸಂದರ್ಭದಲ್ಲಿ ದಾಂಡೇಲಿ ತಾಲೂಕು ಅಧ್ಯಕ್ಷ ಪೌಲ ಫರ್ನಾಂಡಿಸ್, ಉಪಾಧ್ಯಕ್ಷ ಸಂತೋಷ್ ಗಾವಡೆ, ಪ್ರಧಾನ ಕಾರ್ಯದರ್ಶಿ ಅಫ್ತಾಬ್ ಶೇಖ್, ಮಹಿಳಾ ವಿಭಾಗದ ಅಧ್ಯಕ್ಷ ಪ್ರಮೀಳಾ ಮಣೆ ಸೇರಿದಂತೆ ಪರಿಷತ್ತಿನ ಪದಾಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.